ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 10ನೇ ತರಗತಿ ಕನ್ನಡದಲ್ಲಿ LBA ಆಧಾರಿತ FA2 ಅಥವಾ ಸಾಧನಾ ಪರೀಕ್ಷೆ 2ಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ 60 ನಿಮಿಷಗಳು ಅಥವಾ 1 ಗಂಟೆ. ಒಟ್ಟು ಅಂಕಗಳು 20 ಆಗಿರುತ್ತೆ ಮಕ್ಕಳ. ಮೊದಲಿಗೆ ಸೂಚನೆಯನ್ನು ನೋಡಿ. ವಾರ್ಷಿಕ ಪರೀಕ್ಷೆಯಲ್ಲಿ ಸಂದರ್ಭಕ್ಕೆ 3 ಅಂಕ, ಲೇಖಕರ ಪರಿಚಯಕ್ಕೆ 3 ಅಂಕ ಹಾಗೂ ಅಲಂಕಾರಕ್ಕೆ 3 ಅಂಕಗಳು ಇರುತ್ತವೆ. ಅಂದರೆ ಈ 3 ಪಾರ್ಟು ನಿಮಗೆ ಕಂಪಲ್ಸರಿ ಇದ್ದೇ ಇರುತ್ತೆ ಮಕ್ಕಳ. ಆ 3 ಪಾರ್ಟು ನೀವು ಚೆನ್ನಾಗಿ ಓದ್ಕೊಂಡು ಪ್ರಿಪೇರ್ ಆಗಲಿ ಅನ್ನೋದಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ. ನೆಕ್ಸ್ಟು ಪದ್ಯ ಭಾಗದಲ್ಲಿ ನೋಡಿ, ಪದ್ಯವನ್ನು ಪೂರ್ಣಗೊಳಿಸಿ ಅಂತ ಬರ್ತಲ್ವಾ, ಅದಕ್ಕೆ 4 ಅಂಕ, ಪದ್ಯದ ಸಾರಾಂಶಕ್ಕೆ 4 ಅಂಕ ಇರುತ್ತೆ ಮಕ್ಕಳ. ಇದ್ರ ಜೊತೆಗೆ ನಿಮಗೆ ಗಾದೆ ಮಾತು ವಿಸ್ತರಣೆ ಕಂಪಲ್ಸರಿ ಇದ್ದೇ ಇರುತ್ತೆ. ಆಮೇಲೆ ವಾರ್ಷಿಕ ಪರೀಕ್ಷೆಯ ರೀತಿಯಲ್ಲಿ ಉತ್ತರಗಳನ್ನು ಬರೆಯಿರಿ. ಹೇಗೆ ಬರೀತೀರಾ ವಾರ್ಷಿಕ ಪರೀಕ್ಷೆಯಲ್ಲಿ? ಕ್ರಮಾಕ್ಷರದ ಜೊತೆಗೆ ನೀವು ಉತ್ತರವನ್ನು ಸಹಿತ ಬರೀಬೇಕಾಗತ್ತೆ. ಆಯ್ಕೆಗಳನ್ನ ಕೊಟ್ಟಿರ್ತಾರಲ್ಲ ಮಕ್ಕಳ, 4 ಆಯ್ಕೆಗಳನ್ನ ಕೊಟ್ಟು ಯಾವುದು ಸರಿಯಾದ ಉತ್ತರ ಅಂತ ಕೇಳಿದಾಗ ಅದು ಆಪ್ಷನ್ A, B, C ಅಂತ ಬರುತ್ತಲ್ವಾ, ಅದ್ರ ಜೊತೆಗೆ ಸರಿಯಾದ ಉತ್ತರವನ್ನು ಸೇರಿಸಿ ನೀವು ಬರೀಬೇಕಾಗತ್ತೆ. ಅರ್ಥ ಆಯಿತು ಅನ್ಕೋತೀನಿ. ಫಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ, ಈ ಕೆಳಗಿನ ಪ್ರಶ್ನೆಗಳಿಗೆ 4 ಉತ್ತರಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮಕ್ಕಳ, ಇಲ್ಲಿ 2 ಪ್ರಶ್ನೆ ಇರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 1, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಆಯ್ಕೆಗಳನ್ನ ನೋಡಿ. ಉದ್ಧರಣ ಚಿಹ್ನೆ, ಭಾವಸೂಚಕ ಚಿಹ್ನೆ, ವಾಕ್ಯವೇಷ್ಟನ ಚಿಹ್ನೆ ಹಾಗೂ ವಿವರಣಾತ್ಮಕ ಚಿಹ್ನೆ. ಪ್ರಶ್ನೆ 2, 6 ಸಾಲಿನ ಪದ್ಯವನ್ನು ಹೀಗೆಂದು ಕರೆಯುವರು. ಆಯ್ಕೆಗಳು ಕಂದಪದ್ಯ, ತ್ರಿಪದಿ, ಷಟ್ಪದಿ ಹಾಗೂ ದ್ವಿಪದಿ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿ ಹೊಂದುವ ಪದವನ್ನು ಆರಿಸಿ ಬರೆಯಿರಿ. ಮಕ್ಕಳ, ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ, 1 ಅಂಕದ ಪ್ರಶ್ನೆ ಆಗಿರುತ್ತೆ. ಪ್ರಶ್ನೆ 3 ನೋಡಿ, ಮೇದಿನಿ ಪತಿ ಬಹುರ್ವಿಹಿ ಸಮಾಸ ಆದರೆ ಹೊಗೆದೋರು ಡ್ಯಾಶ್ ಅಂತ ಕೊಟ್ಟಿರ್ತಾರೆ, ಇದು ಯಾವುದು ಅಂತ ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿ 1 ಅಂಕದಂತೆ 3 ಪ್ರಶ್ನೆ ಇರುತ್ತೆ ಮಕ್ಕಳ. ಸರಿಯಾದ ಉತ್ತರವನ್ನು ಬರೆದಾಗ ನಿಮಗೆ 1 ಅಂಕ ಸಿಗ್ತಾ ಹೋಗುತ್ತೆ. ಪ್ರಶ್ನೆ 4, ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು? ಪ್ರಶ್ನೆ 5, ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು? ಪ್ರಶ್ನೆ 6, ಅಂತಕಾತ್ಮಜ ಎಂದರೆ ಯಾರು? ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲಿ ಒಟ್ಟು 2 ಪ್ರಶ್ನೆಗಳು ಇರುತ್ತೆ ಮಕ್ಕಳ. 2 ಅಂಕದ ಪ್ರಶ್ನೆ ಇದು. ಸರಿಯಾದ ಉತ್ತರವನ್ನು ಬರೆದಾಗ ನಿಮಗೆ ತಲಾ 2 ಅಂಕ ಸಿಗ್ತಾ ಹೋಗುತ್ತೆ. ಪ್ರಶ್ನೆ 7, ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ಪ್ರಶ್ನೆ 8, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ ಪ್ರಶ್ನೆಗೆ ಸಂದರ್ಭ ಸಹಿತ ಉತ್ತರಿಸಿರಿ. ಮಕ್ಕಳ, ಇಲ್ಲೂ ಸಹ ನಿಮಗೆ ಒಂದೇ ಪ್ರಶ್ನೆ ಇರುತ್ತೆ. ಇದು 2 ಅಂಕದ ಪ್ರಶ್ನೆ ಆಗಿರುತ್ತೆ ಮಕ್ಕಳ. ಪ್ರಶ್ನೆ 9ರಲ್ಲಿ ನೋಡಿ, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ. ಇದನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀಬೇಕಾಗತ್ತೆ ನೀವು. ನೆಕ್ಸ್ಟ್ ಹೆಡಿಂಗಲ್ಲಿ ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಮಕ್ಕಳ, ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ. ಇದಕ್ಕೂ ಸಹ ನಿಮಗೆ 2 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 10ರಲ್ಲಿ ನೋಡಿ, ದೇವನೂರು ಮಹಾದೇವ ಇವರ ಬಗ್ಗೆ ನೀವು ಕವಿ ಪರಿಚಯವನ್ನು ವಾಕ್ಯ ರೂಪದಲ್ಲಿ ಮಾಡಿಕೊಡ್ಬೇಕು. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಮಕ್ಕಳ, ಇದು ಸಹ 2 ಅಂಕದ ಪ್ರಶ್ನೆ ಆಗಿರುತ್ತೆ. ಒಂದೇ ಪ್ರಶ್ನೆ ಇರುತ್ತೆ. ಪ್ರಶ್ನೆ 11ರಲ್ಲಿ, ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ, ಜನಪ ಕೌರವ ಜನಪರೋಲೈಸುವರು ಗದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ ನೀನು ದುರ್ಯೋಧನನ ಬಾಯ್ದಂಬಲಕ್ಕೆ ಕಯಾನುವರೆ ಹೇಳೆಂದ.
ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ. ಮಕ್ಕಳ, ಇದು ಸಹ ನಿಮಗೆ 2 ಅಂಕದ ಪ್ರಶ್ನೆ ಆಗಿರುತ್ತೆ. ಒಂದೇ ಪದ್ಯವನ್ನು ನೀವು ಬರಿಬೇಕಾಗತ್ತೆ. ಆಯ್ಕೆ ನಿಮ್ಮದೇ ಆಗಿರುತ್ತೆ. ಪ್ರಶ್ನೆ 12ರಲ್ಲಿ ನೋಡಿ, ನೆಲಕ್ಕಿರುವೆನೆಂದು ಬಗೆದಿರೆ ಡ್ಯಾಶ್ ಡ್ಯಾಶ್ ಅಂತ ಹೇಳಿ ಕೊನೆಯದಾಗಿ ಕುದುವಾಲ್ದಿಪೇನೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 4 ಸಾಲು ಇರುತ್ತೆ ಮಕ್ಕಳ. ಒಂದೊಂದು ಸಾಲಿಗೆ ಅರ್ಧ ಅರ್ಧ ಅಂಕದಂತೆ ಒಟ್ಟು 2 ಅಂಕದ ಪ್ರಶ್ನೆ ಇದಾಗಿರುತ್ತೆ. ಇಲ್ಲಿ ಆಯ್ಕೆ ಸಹ ಇದೆ ನೋಡಿ. ಹುಟ್ಟಿದ ನೂರ್ವರು ಮೆನ್ನೊಡ ಡ್ಯಾಶ್ ಡ್ಯಾಶ್ ಅಂತ ಹೇಳಿ ಕೊನೆಯಲ್ಲಿ ಚಲಮನೆ ಮೆರವೆಂ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಸಂಪೂರ್ಣವಾದ ಪದ್ಯವನ್ನು ಬರೆಯೋದು ಮಕ್ಕಳ. ಓಕೆನಾ? ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಿರಿ. ಇದು ಸಹ ನಿಮಗೆ 2 ಅಂಕದ ಪ್ರಶ್ನೆ ಆಗಿರುತ್ತೆ. ಒಂದೇ ಪ್ರಶ್ನೆ ಇರುತ್ತೆ, ಇದರಲ್ಲಿ ಆಯ್ಕೆ ಬರೋದಿಲ್ಲ ಮಕ್ಕಳ. ಓಕೆನಾ? ಪ್ರಶ್ನೆ 13 ನೋಡಿ, ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಇದರ ಅಲಂಕಾರವನ್ನು ಬರೆದು ಸಮನ್ವಯ ಸಹ ನೀವು ಮಾಡಬೇಕಾಗತ್ತೆ. ಮಕ್ಕಳ, ಇಲ್ಲಿಗೆ 10ನೇ ತರಗತಿಯ ಕನ್ನಡದಲ್ಲಿ LBA ಆಧಾರಿತ ಸಾಧನ ಪರೀಕ್ಷೆ 2 ಅಥವಾ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.